ಸೊ ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್. ಆ್ಯಂಡ್ ಇವತ್ತು ನಾವು ಹೊಸ ಒಂದು ವಿಡಿಯೋ ಜೊತೆ ಬಂದಿದ್ದೀವಿ. ಸೊ ಅದು ಬೇರೆ ಯಾವುದೂ ಅಲ್ಲ, ಪೋಕೋ X6 ಮತ್ತು X6 Pro ಅನ್ನೋಂಥ ಒಂದು ಎರಡು ಫೋನ್ನ ಇಂಡಿಯಾದಲ್ಲಿ ನಿನ್ನೆ ಅಷ್ಟೇ ಲಾಂಚ್ ಮಾಡಿದ್ದಾರೆ. ಸೊ ಇದರ ಸೇಲ್ ಬಂದು ನಿಮಗೆ ಫ್ಲಿಪ್ಕಾರ್ಟಲ್ಲಿ 16ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಆ ಒಂದು ಫೋನ್ ಬಗ್ಗೆ ಆಗಿದೆ, ಅಂದರೆ ಸ್ಪೆಕ್ ಏನು, ಅದರ ಒಂದು ಪ್ರೈಸ್ ಏನು, ಈ ಎಲ್ಲ ಕುರಿತಾಗಿದೆ. ಆ್ಯಂಡ್ ಆ ಫೋನ್ ಬಂದಮೇಲೆ ನಮಗೆ ರಿವ್ಯೂ ಸಿಗುತ್ತೆ. ಆ್ಯಂಡ್ ರಿವ್ಯೂ ಸಿಗದೆ ನಾವು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ ಆಗಿರುವಂಥ ಒಂದು ರಿವ್ಯೂನ ಅದ್ರಲ್ಲಿ ನಾವು ಮಾಡಾಕ್ತೀವಿ. ಸೊ ಮೊದಲಿಗೆ ಈ ಒಂದು ಫೋನ್ನ ವೇರಿಯಂಟ್ ಬಗ್ಗೆ ಹೇಳ್ತೀನಿ. ಸೊ X6 ಮತ್ತು X6 Pro ಅನ್ನೋಂಥ ಒಂದು ಎರಡು ವೇರಿಯಂಟ್ನ ಅವರು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ X6 ಅಲ್ಲೂ ನಿಮಗೆ ಎರಡು ಪ್ರೈಸ್ ಸಿಗುತ್ತೆ, ಅದೇ ರೀತಿ ನಿಮಗೆ X6 Pro ಅಲ್ಲೂ ಕೂಡ ನಿಮಗೆ ಎರಡು ಪ್ರೈಸ್ ಸಿಗುತ್ತೆ. ಸೊ ಮೊದಲನೇದು X6 Pro ಬಗ್ಗೆ ಮಾತಾಡಿದ್ರೆ ನಮಗೆ 8GB ಮತ್ತು 256GB ಆ ಒಂದು ಸ್ಪೆಸಿಫಿಕೇಶನ್, ಆ ಒಂದು ಸ್ಟೋರೇಜ್ನ ನಿಮಗೆ ಫೋನಿಗೆ 24,999 ಸಿಗುತ್ತೆ. ಆ್ಯಂಡ್ 12GB ಮತ್ತು 512GB ಆದರೆ ನಿಮಗೆ 26,999 ಈ ಒಂದು ಫೋನ್ ಸಿಗುತ್ತೆ. ಅಂದರೆ 27,000ಕ್ಕೆ ₹1,000 ಕಮ್ಮಿ. ಹಾಗೆ ನಿಮಗೆ X6ನ ಪ್ರೈಸ್ ನೋಡಿದರೆ 8GB 256GB ನಿಮಗೆ 80,999 ಸಿಗುತ್ತೆ. ಅಂದರೆ ನಿಮಗೆ 19,000ಗೆ ₹1 ಕಮ್ಮಿ. ಹಾಗೆ ನಿಮಗೆ 12GB ರ್ಯಾಮ್ ಮತ್ತು 512GB ಆ ಒಂದು ಸ್ಟೋರೇಜ್ ನಿಮಗೆ 21,999, ಅಂದರೆ 27,000 ನಿಮಗೆ ₹1 ಕಮ್ಮಿ. ಸೊ ಈ ಒಂದು ಪ್ರೈಸಲ್ಲಿ ಸಿಗುತ್ತೆ. ಸೊ ಈಗ ಇದರ ಒಂದು ಫೀಚರ್ಸ್ ಆ್ಯಂಡ್ ಸ್ಪೆಕ್ ಬಗ್ಗೆ ಮಾತಾಡೋಣ. ಸೊ ಆಲ್ರೆಡಿ ನಾವು ರ್ಯಾಮ್ ಆ್ಯಂಡ್ ಮೆಮೊರಿ ಬಗ್ಗೆ ಮಾತಾಡಾಗಿದೆ, ಸ್ಟೋರೇಜ್ ಬಗ್ಗೆ ಮಾತಾಡಾಗಿದೆ. ಸೊ ಮೊದಲನೇದು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ನಿಮಗೆ ಇದರಲ್ಲಿ ತುಂಬ ಚೆನ್ನಾಗಿರುವಂಥ ಡಿಸ್ಪ್ಲೇ ಸಿಗುತ್ತೆ. AMOLEDನ 6.67 ಇಂಚಿನ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಿಮಗೆ 1.5K ರೆಸೊಲ್ಯೂಷನ್ ಕೂಡ ಸಿಗ್ತಿದೆ. ಸೊ ಹಾಗಾಗಿ ನಿಮಗೆ ವೀಡಿಯೋಸ್ ಎಲ್ಲ ನೋಡೋರಿಗಂತೂ, ಈಗ ನಿಮಗೆ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸೊ ಇದರಲ್ಲಿ ನಿಮಗೆ ವೀಡಿಯೋಸ್ ನೋಡೋರಿಗಂತೂ ಸೊ ತುಂಬಾ ಚೆನ್ನಾಗಿ ಫೀಲ್ ಮಾಡ್ಕೋಬೋದು ಅದರಲ್ಲಿ. ಯಾಕೆಂದರೆ ಅದರ ಒಂದು ಕ್ಲಾರಿಟಿ ಆಗಿರ್ಬೋದು, ಆ ಕ್ವಾಲಿಟಿ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಸಿಗುತ್ತೆ. ಅದಕ್ಕೆ ಹೇಳ್ತಿರೋದು ಇದರ ಮೇಯ್ನ್ ಆಗಿರುವಂಥ ಹೈಲೈಟು ಇದರ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಇದರ ವಿಷಯ ಏನು ಅಂದರೆ ಇದರ ಪ್ರೊಸೆಸರ್ ಕೂಡ ನಾವು ಹೇಳಲೇಬೇಕು. ಸೊ ನಿಮಗೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ 7S Gen 2ನ ನಿಮಗೆ ಪ್ರೊಸೆಸರ್ಸ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇನ್ನು ಇದರ ಪ್ರೋ ಮಾಡೆಲ್ ನಿಮಗೆ MediaTek Dimensity 8300ನ ಆ ಒಂದು ಪ್ರೊಸೆಸರ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಸರ್ಫ್ ಮಾಡುವಾಗ, ಇಂಟರ್ನೆಟಲ್ಲಿ ಬ್ರೌಸ್ ಮಾಡುವಾಗ ತುಂಬ ಚೆನ್ನಾಗಿರುವಂಥ ಒಂದು ಫೀಲ್ ಸಿಗುತ್ತೆ. ಅಂದರೆ ಯಾವುದೇ ರೀತಿ ಲ್ಯಾಗ್ಗಳು ಅಷ್ಟಾಗಿ ನಿಮಗೆ ಇದರಲ್ಲಿ ಕಂಡು ಬರಲ್ಲ, ಯಾಕೆಂದರೆ ಇದರ ಒಂದು ಈ ಪ್ರೊಸೆಸರ್ ಮೂಲಕ. ಸೊ ಇನ್ನು ಈ ಒಂದು ಫೋನ್ನ ಇನ್ನೊಂದು ವಿಷಯ ಏನು ಅಂದರೆ ಇದರ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಸೊ ಎರಡು ರೀತಿಯ ಬ್ಯಾಟ್ರಿ ನಿಮಗೆ ಎರಡು ಫೋನಲ್ಲಿ ಸಿಗುತ್ತೆ. ಅದೇ ನಿಮಗೆ X6 ಅಲ್ಲಿ ನಿಮಗೆ 5000 mAhನ ಬ್ಯಾಟ್ರಿ ಸಿಗುತ್ತೆ. ಹಾಗಾಗಿ ನಿಮಗೆ ಒಂದು ಮಾರ್ನಿಂಗಲ್ಲಿ ಚಾರ್ಜ್ ಮಾಡಿದ್ರೆ ಈವ್ನಿಂಗಲ್ಲಿ ಮತ್ತೆ ಕೂಡ ಚಾರ್ಜ್ ಮಾಡಬೇಕಾಗುತ್ತೆ. ಹಾಗೆ ನೀವು ಪ್ರೋ ಮಾಡೆಲ್ನ ಯೂಸ್ ಮಾಡೋರಾಗಿದ್ದರೆ X6 Proಗೆ ನಿಮಗೆ 5100ನ ಆ ಒಂದು ಬ್ಯಾಟ್ರಿ ಬ್ಯಾಟ್ರಿ ಕೆಪಾಸಿಟಿ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಅದಕ್ಕಿಂತ ಒಂದು 100 mAh ಜಾಸ್ತಿ ಅಂತ ಹೇಳ್ಬೋದು ಅಷ್ಟೇ. ಸೊ ಹಾಗೆ ಇನ್ನೊಂದು ವಿಷಯ ಇದರಲ್ಲಿ ಹೇಳಬೇಕಾದಂಥ ಕೊನೆಯ ವಿಷಯ ಏನಂದರೆ ಇದೊಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ರಿಯರಲ್ಲಿ ನಿಮಗೆ ಟ್ರಿಬಲ್ ಸೆಟಪ್ನ ಕ್ಯಾಮ್ರಾ ಸಿಗುತ್ತೆ. ಸೊ 64 MP ಕ್ಯಾಮ್ರಾ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಫೋಟೋಸ್ ಎಲ್ಲ ತಗೊಳ್ಳೋರಾಗಿದ್ದರೆ ನಿಮಗೆ ಒಂದು ಒಳ್ಳೆ ರೀತಿಯ ಇಮೇಜ್ನ ಕ್ಯಾಪ್ಚರ್ ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಸೊ ಇದಿಷ್ಟು ನಮ್ಮ ಈ ಒಂದು ನೆನ್ನೆಷ್ಟೇ ಲಾಂಚ್ ಆದಂಥ X6 ಮತ್ತು X6 Pro ಬಗ್ಗೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಒನ್ಸ್ ನಮ್ಮ ಕೈಗೆ ಸಿಕ್ಕಿದಾಗ ನಾವು ಡೀಟೇಲ್ ಆಗಿ ರಿವ್ಯೂ ಮಾಡಿ ಹಾಕ್ತೀವಿ. ಸೊ ಇದು ಜಸ್ಟ್ ಒಂದು ಗ್ಲಾನ್ಸ್ ಅದು ಹೇಗಿದೆ ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಏನಾದ್ರು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಇದೇ ರೀತಿ. ಇಟ್ಸ್ ಮೀ ಅಭಿಷೇಕ್, ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಬ್ರೌಸ್ ಸೇಫ್.